ಎಲ್ಲರಿಗೂ ನಮಸ್ಕಾರ. ಡೀಪ್ಸಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬದುಕಿನಲ್ಲಿ ಏನೂ ಇಲ್ಲದಿದ್ದರೂ ಎಲ್ಲವೂ ಇದೆ ಎಂದು ತೋರಿಕೆಯ ಬದುಕು ಸುಲಭ, ಆದರೆ ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಬದುಕುವುದು ಕಷ್ಟ. ಗೆಳೆಯರೇ, ನಮ್ಮ ತಲೆಯಲ್ಲಿ ದಿನಾಲೂ ಎರಡು ಕುದುರೆಗಳು ಓಡುತ್ತಿರುತ್ತವೆ. ಒಂದು ಪಾಸಿಟಿವ್, ಮತ್ತೊಂದು ನೆಗೆಟಿವ್. ನೀವು ಯಾವ ಕುದುರೆಗೆ ಹೆಚ್ಚಾಗಿ ತಿನ್ನಿಸುತ್ತಿರೋ ಆ ಕುದುರೆ ಈ ಓಟವನ್ನು ಗೆಲ್ಲುತ್ತದೆ. ಆದ್ದರಿಂದ ದಿನಾಲೂ ಧನಾತ್ಮಕ ಚಿಂತನೆಗಳನ್ನು ಬದುಕಿನಲ್ಲಿ ಅಳವಡಿಸಲು ಪ್ರಯತ್ನಿಸಿ. ಒಬ್ಬ ಹದಿಹರೆಯದ ಹುಡುಗ ತನ್ನ ಮನೆಯ ಮುಂಭಾಗದಲ್ಲಿ ಕುಳಿತು ಜೋರಾಗಿ ಅಳುತ್ತಿದ್ದ. ಆ ದಾರಿಯಲ್ಲಿ ಸಾಗುತ್ತಿದ್ದ ಸಂತರು ಅವನು ಅಳುವುದನ್ನು ನೋಡಿ ವಿಚಾರಿಸಿದರು. ಹುಡುಗನೆಂದ, ನನ್ನ ತಂದೆ ಮಾಡಿಟ್ಟಿದ್ದ ಸಂಪತ್ತನ್ನೆಲ್ಲ ಖರ್ಚು ಮಾಡಿದೆ. ನಾನೆಂತ ನತದೃಷ್ಟ, ನನ್ನ ಭಾಗ್ಯದಲ್ಲಿ ಇದೇ ಬರೆದಿದೆಯೋ ಏನೋ ಎಂದು ಬಿಕ್ಕಳಿಸತೊಡಗಿದ. ಅವನ ಮಾತನ್ನು ಕೇಳಿದ ಸಂತರೆಂದರು, ಮಗು, ನೀನು ದಿನಾಲೂ ನಿನ್ನ ಭಾಗ್ಯವನ್ನು ದೂಷಿಸುತ್ತಿದ್ದುದರಿಂದ ಅದು ಕೋಪಗೊಂಡು ನಿನ್ನಿಂದ ದೂರ ಹೊರಟು ಹೋಯಿತು. ಹೋಗು, ನಿನ್ನ ಭಾಗ್ಯವನ್ನು ಹುಡುಕು, ಖಂಡಿತವಾಗಿಯೂ ನಿನಗದು ಸಿಗಲಿದೆ. ಭಾಗ್ಯ ಹಿಂದಿರುಗಿದರೆ ನೀನು ಕಳೆದುಕೊಂಡ ಐಶ್ವರ್ಯ, ಸಂಪತ್ತು, ಸಂತೋಷ ಮರಳಿ ಸಿಗಲಿದೆ. ಸಂತರ ಮಾತನ್ನು ಕೇಳಿದ ಹುಡುಗ ಜೋರಾಗಿ ನಗತೊಡಗಿದ. ಏನು ಸಂತರೆ, ಭಾಗ್ಯವನ್ನು ಹುಡುಕಿದರೆ ಸಿಗುವುದೇ? ನನ್ನನ್ನು ಸಮಾಧಾನ ಪಡಿಸಲು ಹೇಳಿದ ಮಾತಲ್ಲವೇ? ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆಯಿಲ್ಲ. ಸಂತರು ಮಾರುತ್ತರ ನೀಡದೆ ಅಲ್ಲಿಂದ ಹೊರಟು ನಿಂತರು. ಅಂದು ರಾತ್ರಿ ಹುಡುಗನಿಗೆ ಕನಸೊಂದು ಬಿತ್ತು. ದೂರದ ಬೆಟ್ಟದಿಂದ ವ್ಯಕ್ತಿಯೊಬ್ಬ ಇವನ ಮೇಲೆ ಬಿದ್ದು ಉರುಳಾಡಿದಂತೆ, ನಾನು ನಿನ್ನ ಭಾಗ್ಯ, ನನ್ನನ್ನು ನೀನು ಬಿಟ್ಟು ಯಾಕೆ ದೂರ ಹೋದೆ ಎಂದು ಕಿರುಚಾಡುತ್ತಾ ತನ್ನನ್ನು ಕರೆಯುತ್ತಿದ್ದಂತೆ ಭಾಸವಾಯಿತು. ಗಾಬರಿಯಿಂದ ಎಚ್ಚರವಾಗಿ ಹುಡುಗ ಸಂತರ ಮಾತಿನ ಬಗ್ಗೆ ಯೋಚಿಸತೊಡಗಿದ. ಭಾಗ್ಯವೆಂಬುದು ಇದೆ, ಅದು ಯಾವುದೋ ಪರ್ವತದ ತುದಿಯಲ್ಲಿದೆ. ಅದನ್ನ ನಾನು ಹುಡುಕಿ ತಂದರೆ ತನ್ನ ಕಷ್ಟವೆಲ್ಲ ಕರಗಲಿದೆ ಎಂದೆನಿಸತೊಡಗಿತು ಅವನಿಗೆ. ಮರುದಿನ ಬೆಳಿಗ್ಗೆ ತನ್ನ ಭಾಗ್ಯವನ್ನು ಹುಡುಕಲು ಹೊರಟು ನಿಂತ. ಹುಡುಕುತ್ತಾ ಹೊರಟಂತೆ ದೂರದಲ್ಲಿ ದೊಡ್ಡ ಪರ್ವತವೊಂದು ಕಣ್ಣಿಗೆ ಕಂಡಿತು. ಆ ಪರ್ವತದ ಕೆಳಗೆ ತೀರಾ ಸೊರಗಿ ಹೋದ ಸಿಂಹವೊಂದು ಕುಳಿತಿತ್ತು. ಗಾಬರಿಗೊಂಡ ಯುವಕ ಸಿಂಹದಿಂದ ತಪ್ಪಿಸಿಕೊಳ್ಳಲು ಓಡತೊಡಗಿದ. ಅವನು ಓಡುವುದನ್ನು ಕಂಡ ಸಿಂಹವು ಅವನನ್ನು ಜೋರಾಗಿ ಕರೆಯಿತು. ಅಯ್ಯಯ್ಯ, ಹೆದರಬೇಡ, ನಾನು ನಿನ್ನನ್ನು ಬೇಟೆಯಾಡುವುದಿಲ್ಲ. ತುಂಬಾ ದಿನದಿಂದ ಕಂಡರಿಯದ ರೋಗದಿಂದ ಬಳಲುತ್ತಿದ್ದೇನೆ. ದೇಹವೆಲ್ಲ ನಡುಗುತ್ತಿದೆ, ನಿಲ್ಲಲು ಅಸಾಧ್ಯವಾಗುತ್ತಿದೆ. ಈ ಕಾಡಿನಲ್ಲಿ ನೀನು ಎತ್ತ ಹೋಗುತ್ತಿರುವೆ. ಸಿಂಹದ ಬಡಕಲು ದೇಹವನ್ನು ಕಂಡ ಆ ಹುಡುಗ ಧೈರ್ಯದಿಂದ ತನ್ನ ಕಥೆಯನ್ನು ಅದಕ್ಕೆ ವಿವರಿಸಿದ. ಇವನ ಮಾತನ್ನು ಕೇಳಿದ ಸಿಂಹವೆಂದಿತು, ನನಗೊಂದು ಸಹಾಯ ಮಾಡಬಲ್ಲೆಯ? ಆ ನಿನ್ನ ಭಾಗ್ಯನಲ್ಲಿ ನನ್ನ ಈ ರೋಗಕ್ಕೆ ಪರಿಹಾರವೇನೆಂದು ಕೇಳಿ ತಿಳಿದು ಬಾ. ನೀನು ಕೇಳುವ ಉಡುಗೊರೆಯನ್ನು ನಾನು ನಿನಗೆ ನೀಡುತ್ತೇನೆ ಎಂದಿತು. ಹುಡುಗ ಸಿಂಹದ ಮಾತಿಗೆ ತಲೆ ಆಡಿಸುತ್ತಾ ಮುಂದುವರಿದಂತೆ ಹುಡುಗನಿಗೆ ತೊರೆಯೊಂದು ಕಾಣಿಸಿತು. ಪಕ್ಕದಲ್ಲೊಂದು ಹಣ್ಣಿನ ತೋಟ. ನೀರಲ್ಲಿ ಕೈ ಕಾಲು ತೊಳೆದು ಅಲ್ಲಿಯೇ ದನಿವರಿಸಲು ಕುಳಿತು ಕೆಳಗೆ ಬಿದ್ದಿದ್ದ ಹಣ್ಣೊಂದನ್ನು ಎತ್ತಿಕೊಂಡು ತಿನ್ನತೊಡಗಿದ. ಆ ಹಣ್ಣನ್ನು ಬಾಯಿಗೆ ಇಡುತ್ತಿದ್ದಂತೆ ಕಹಿಯಿಂದ ಅವನಿಗೆ ತಿನ್ನಲಾಗಲಿಲ್ಲ. ಅಲ್ಲಿಯೇ ಇದ್ದ ತೋಟದ ಮಾಲೀಕ ಇವನಲ್ಲಿದ್ದಲ್ಲಿಗೆ ಬಂದು, ಇಲ್ಲಿಯ ಎಲ್ಲಾ ಹಣ್ಣುಗಳು ಕಹಿಯಾಗಿವೆ, ಪರಿಹಾರವೇ ಸಿಗುತ್ತಿಲ್ಲ, ನೀನು ಎಲ್ಲಿಗೆ ಹೊರಟಿರುವೆ ಎಂದು ಇವನನ್ನು ವಿಚಾರಿಸಿದ. ತಾನು ಭಾಗ್ಯವನ್ನು ಹುಡುಕಲು ಹೊರಟಿರುವುದಾಗಿ, ಅದು ಈ ಪರ್ವತದ ತುದಿಯಲ್ಲಿದೆ, ಅದನ್ನು ತನ್ನೊಂದಿಗೆ ಕರೆದೊಯ್ಯಲು ಹೊರಟಿರುವೆ ಎಂದ. ಇವನ ಮಾತನ್ನು ಕೇಳಿದ ತೋಟದ ಮಾಲೀಕ, ನನ್ನದೊಂದು ಪ್ರಶ್ನೆಯನ್ನು ನಿನ್ನ ಭಾಗ್ಯನಲ್ಲಿ ಕೇಳು. ಈ ತೋಟದ ಹಣ್ಣುಗಳು ಸಿಹಿಯಾಗಲು ಏನು ಮಾಡಬೇಕು ಎಂದು ಪರಿಹಾರ ಕೇಳಿ ಬಾ, ನಿನಗೆ ಬೇಕಾದ ಉಡುಗೊರೆಯನ್ನು ಕೊಡುತ್ತೇನೆ. ಅವನ ಮಾತನ್ನು ಕೇಳಿದ ಹುಡುಗ ಹಾಗೇ ಆಗಲಿ ಎಂದು ತಲೆ ಆಡಿಸುತ್ತಾ ಅಲ್ಲಿಂದ ಹೊರಟು ನಿಂತ. ಮುಂದುವರಿದಂತೆ ಒಂದು ಸುಂದರವಾದ ಅರಮನೆ ಎದುರಾಯಿತು. ಸ್ವಲ್ಪ ಇಲ್ಲಿಯೇ ವಿಶ್ರಾಂತಿ ತೆಗೆದುಕೊಂಡು ಮತ್ತೆ ಮುಂದುವರಿಯುತ್ತೇನೆಂದುಕೊಂಡ ಹುಡುಗ ಅಲ್ಲಿಯೇ ಕುಳಿತು ಅರಮನೆಯ ಸೊಗಸನ್ನು ಆಸ್ವಾದಿಸತೊಡಗಿದ. ಅಷ್ಟರಲ್ಲಿ ಸುಂದರವಾದ ಯುವತಿಯೋರ್ವಳು ಅವನತ್ತ ಬಂದು ಅವನನ್ನು ವಿಚಾರಿಸತೊಡಗಿದಳು. ತಾನು ಭಾಗ್ಯನನ್ನು ಕರೆತರಲು ಹೊರಟಿದ್ದಾಗಿ, ಅವನು ಈ ಬೆಟ್ಟದ ತುದಿಯಲ್ಲಿರುವುದಾಗಿ ಅವಳಿಗೆ ತನ್ನ ಕಥೆಯನ್ನು ವಿವರಿಸಿದ. ಅವನ ಮಾತನ್ನು ಕೇಳಿದ ಯುವತಿಯು ತಾನು ಇಷ್ಟು ದೊಡ್ಡ ಅರಮನೆಯಲ್ಲಿ ಇದ್ದರೂ ತನ್ನ ಮನಸ್ಸಿಗೆ ಶಾಂತಿಯಿಲ್ಲ, ಏಕಾಂತತೆ ಕಾಡುತ್ತಿದೆ. ನಿನ್ನ ಭಾಗ್ಯನಲ್ಲಿ ನನ್ನದೊಂದು ಪ್ರಶ್ನೆಯನ್ನು ಕೇಳು, ನಾನು ಖುಷಿಯಾಗಿರಲು ಏನು ಮಾಡಬೇಕು ಎಂದು ತಿಳಿದು ಬಾ ಎಂದಳು. ಹುಡುಗನು ಅವಳ ಮಾತಿಗೆ ಒಪ್ಪಿ ಅಲ್ಲಿಂದ ಮುಂದುವರಿದನು. ಸಿಂಹದ ಪ್ರಶ್ನೆ, ತೋಟದ ಮಾಲೀಕನ ಪ್ರಶ್ನೆ, ಯುವತಿಯ ಪ್ರಶ್ನೆಗಳನ್ನು ಮೆಲುಕು ಹಾಕುತ್ತಾ ನಡಿಗೆಯನ್ನು ವೇಗಗೊಳಿಸುತ್ತಾ ಬೆಟ್ಟದ ತುದಿಗೆ ಮುಟ್ಟಿದನು. ಆಶ್ಚರ್ಯವೆಂದರೆ ನಿಜವಾಗಿಯೂ ಅಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ. ಅವನೇ ಭಾಗ್ಯನೆಂದು ತಿಳಿಯಲು ಹುಡುಗನಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಅವನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ತನ್ನ ಕಥೆಯನ್ನು ವಿವರಿಸತೊಡಗಿದ. ಗುರುಗಳೇ, ನೀವು ನನ್ನೊಂದಿಗೆ ಬಂದರೆ ನಾನು ಕಳೆದುಕೊಂಡಿದ್ದ ಸಂಪತ್ತು, ಐಶ್ವರ್ಯ ಮತ್ತೆ ಸಿಗಲಿದೆ. ನೀವು ನನ್ನೊಂದಿಗೆ ಬರಲೇಬೇಕು ಎಂದು ಬೇಡತೊಡಗಿದ. ಆಗ ಭಾಗ್ಯನು, ನಾನು ನಿನ್ನೊಂದಿಗೆ ಬರಲು ಅಸಾಧ್ಯ, ಆದರೆ ನಾನು ನಿನ್ನ ಹಿಂದೆ ಬರುವೆ, ನೀನು ಮುಂದೆ ನಡೆ ಎಂದನು.
ಭಾಗ್ಯನ ಮಾತನ್ನು ಕೇಳಿದ ಹುಡುಗ ಮೂವರ ಪ್ರಶ್ನೆಗೆ ಉತ್ತರ ಕೇಳಲು ಭಾಗ್ಯನು ಅವರ ಪ್ರಶ್ನೆಗಳಿಗೆ ಉತ್ತರಿಸಿದನು. ಖಂಡಿತವಾಗಿಯೂ ನೀವು ನನ್ನ ಹಿಂದೆ ಹಿಂದೆ ಬರುವಿರಲ್ಲವೇ ಎಂದು ಹುಡುಗನು ಭಾಗ್ಯನಲ್ಲಿ ಕೇಳಲು, ಖಂಡಿತವಾಗಿಯೂ ಬರುವೆ ಎಂದನು ಭಾಗ್ಯ. ಭಾಗ್ಯನ ಮಾತನ್ನು ಕೇಳಿದ ಹುಡುಗನು ಸಂತೋಷದಿಂದ ಅಲ್ಲಿಂದ ಹೊರಟು ನಿಂತನು. ಪರ್ವತವನ್ನು ಇಳಿಯುತ್ತಿದ್ದಂತೆಯೇ ಮೊದಲಾಗಿ ಯುವತಿಯ ತೋಟದ ಮಾಲೀಕನ ಪ್ರಶ್ನೆಗೆ ಉತ್ತರಿಸಿ ಕಾಡಿನಲ್ಲಿ ಸಿಂಹವನ್ನು ಹುಡುಕುತ್ತಾ ಹೊರಟನು. ಒಂದು ಕಲ್ಲಿನ ಮೇಲೆ ಕುಳಿತಿದ್ದ ಸಿಂಹವು ಇವನನ್ನು ಕಂಡು ಅವನ ಯಾತ್ರೆಯ ಬಗ್ಗೆ ವಿಚಾರಿಸಿ, ಭಾಗ್ಯ ಸಿಕ್ಕಿದನೆ, ನನ್ನ ರೋಗಕ್ಕೆ ಪರಿಹಾರ ಸಿಕ್ಕಿತೆ ಎಂದು ಕುತೂಹಲದಿಂದ ವಿಚಾರಿಸಿತು. ಆಗ ಹುಡುಗನು ತಾನು ಪರ್ವತದ ತುದಿಗೆ ಹೊರಟಾಗ ನಿನ್ನನ್ನು ಬಿಟ್ಟು ಇನ್ನೂ ಇಬ್ಬರು ಸಿಕ್ಕಿದ್ದರು. ಅವರ ಪ್ರಶ್ನೆಗೂ ಭಾಗ್ಯನಲ್ಲಿ ಉತ್ತರ ಕೇಳಿ ಕೊನೆಗೆ ನಿನ್ನಲ್ಲಿಗೆ ಬಂದಿರುವೆ. ಸಿಂಹವು ಅವನನ್ನು ಕುತೂಹಲದಿಂದ ಕೇಳಿತು, ಯಾವ ಪ್ರಶ್ನೆ, ಏನು ಉತ್ತರ? ಹುಡುಗನೆಂದ, ಕೊನೆಯಲ್ಲಿ ಒಂದು ಅರಮನೆಯಲ್ಲಿ ಸುಂದರವಾದ ಯುವತಿ ಒಬ್ಬಳು ಸಿಕ್ಕಿದ್ದಳು. ಅವಳು ಅವಳಿಗೆ ಇಷ್ಟವಾದ ಹುಡುಗನ ಜೊತೆ ಮದುವೆಯಾದರೆ ಅವಳ ಬದುಕಿನಲ್ಲಿ ಏಕಾಂತತೆ ಮಾಯವಾಗಿ ಸಂತೋಷ ಮರುಕಳಿಸಲಿದೆ. ಆಗ ಸಿಂಹವೆಂದಿತು, ಅವಳ ಪ್ರಶ್ನೆಗೆ ಉತ್ತರ ತಂದ ನಿನಗೆ ಅವಳು ಉಡುಗೊರೆ ಏನಾದರೂ ನೀಡಿದಳೆ? ಅದಕ್ಕೆ ಹುಡುಗನೆಂದ, ಆ ಯುವತಿಯು ನನ್ನನ್ನು ಮದುವೆಯಾಗು, ಈ ಅರಮನೆ ನಿನ್ನದಾಗುತ್ತದೆ, ನಾವಿಬ್ಬರೂ ಸಂತೋಷವಾಗಿ ಇಲ್ಲಿ ಬಾಳಿ ಬದುಕಬಹುದು ಎಂದಳು. ಆದರೆ ನನ್ನ ಭಾಗ್ಯ ನನ್ನ ಹಿಂದೆ ಬರುತ್ತಿರುವುದರಿಂದ ನಾನವಳ ಬೇಡಿಕೆಯನ್ನು ನಿರಾಕರಿಸಿ ಮುಂದುವರಿದೆ ಎಂದನು. ನಂತರ ಯಾರು ಸಿಕ್ಕಿದರು? ಅವರ ಪ್ರಶ್ನೆಗೆ ಉತ್ತರವೇನು ಎಂದು ಸಿಂಹವು ಕೇಳಲು, ಹುಡುಗನೆಂದ, ಫಲಭರಿತ ಹಣ್ಣುಗಳ ತೋಟದ ಮಾಲೀಕ. ಅವನ ತೋಟದ ಹಣ್ಣುಗಳು ಕಹಿಯಾಗಿದ್ದವು. ಅವನ ತೋಟದಲ್ಲಿರುವ ನೀರಿನ ಕಾಲುವೆಯ ಕೆಳಗೆ ಚಿನ್ನದ ಗಣಿಗಳಿವೆ. ಅದನ್ನು ತೆಗೆದರೆ ನೀರು ಶುದ್ಧವಾಗಿ ಅಥವಾ ಹೊಸತೊಂದು ನೀರಿನ ಕಾಲುವೆಯ ಮೂಲಕ ತೋಟಕ್ಕೆ ನೀರುಣಿಸಿದರೆ ಫಲಗಳೆಲ್ಲವೂ ಸಿಹಿಯಾಗುತ್ತವೆ. ಸಿಂಹವೆಂದಿತು, ತೋಟದ ಮಾಲೀಕನು ಉಡುಗೊರೆ ಏನಾದರೂ ನೀಡಿದನೆ? ಹುಡುಗನೆಂದ, ಹಾ, ಅವನೆಂದ, ಸ್ವಲ್ಪ ಸಮಯ ಇಲ್ಲಿಯೇ ನಿಲ್ಲು, ಚಿನ್ನವನ್ನು ತೆಗೆದು ನಿನಗೆ ಉಡುಗೊರೆಯಾಗಿ ನೀಡುತ್ತೇನೆ. ನನ್ನ ತೋಟದ ಫಲಗಳು ಸಿಹಿಯಾದರೆ ನನಗಷ್ಟೇ ಸಾಕು. ಆದರೆ ನನಗಷ್ಟು ಸಮಯವಿರಲಿಲ್ಲ. ಭಾಗ್ಯ ನನ್ನ ಹಿಂದೆ ಹಿಂದೆ ಬರುತ್ತಿದ್ದನಲ್ಲ, ನಾನು ಮುಂದೆ ಮುಂದೆ ಬಂದೆ. ಯಾರು ಅಷ್ಟು ಸಮಯ ಕಾಯುವುದು? ಸಿಂಹವೆಂದಿತು, ಅದೆಲ್ಲ ಇರಲಿ, ನನ್ನ ಪ್ರಶ್ನೆಯ ಉತ್ತರವೇನು? ಹುಡುಗನೆಂದ, ಹಾ ಹಾ, ನಿನ್ನ ಪ್ರಶ್ನೆಗೂ ಉತ್ತರ ತಂದಿರುವೆ. ಪ್ರಪಂಚದ ಅತ್ಯಂತ ಮೂರ್ಖ ವ್ಯಕ್ತಿಯ ತಲೆಯನ್ನು ತಿಂದರೆ ನಿನ್ನ ಈ ರೋಗವು ಗುಣವಾಗಲಿದೆ. ಹುಡುಗನ ಮಾತು ಮುಗಿಯುತ್ತಿದ್ದಂತೆ ಸಿಂಹವು ಒಂದು ಕ್ಷಣವೂ ಯೋಚಿಸದೆ ಆ ಯುವಕನ ತಲೆಯನ್ನು ಹೊಡೆದು ತಿನ್ನತೊಡಗಿತು. ತಿನ್ನುತ್ತಾ ತಿನ್ನುತ್ತಾ, ನನ್ನ ಜೀವನದಲ್ಲಿ ನಿನ್ನಷ್ಟು ಮೂರ್ಖ ವ್ಯಕ್ತಿಯನ್ನು ನಾನೆಂದೂ ಕಂಡಿಲ್ಲ ಎನ್ನತೊಡಗಿತು. ಗೆಳೆಯರೇ, ನಾವು ಕಥೆಯಲ್ಲಿನ ಹುಡುಗನಂತೆಯೇ ಅಲ್ಲವೇ? ನನ್ನ ಭಾಗ್ಯ ನನ್ನ ಹಿಂದೆಯೇ ಬರಲಿದೆ, ನನ್ನ ಭಾಗ್ಯ ಸರಿಯಾಗಿಲ್ಲ, ನನ್ನ ಹಣೆಬರಹ ಸರಿಯಾಗಿಲ್ಲ ಎಂದು ಕಣ್ಣೆದುರು ಇರುವ ಅವಕಾಶವನ್ನು ಕೈಚೆಲ್ಲುತ್ತೇವೆ. ಭಾಗ್ಯದಲ್ಲಿ ಬರೆದದ್ದು ಆಗುತ್ತದೆ ಎಂದು ಕಾಯುತ್ತಿರುತ್ತೇವೆ. ಯಾರಿಗೆ ಗೊತ್ತು, ಭಾಗ್ಯವು ನಿಮ್ಮ ಭರವಸೆಯಲ್ಲಿ ಕುಳಿತಿರಬಹುದು. ಬದುಕಿನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನಮ್ಮಲ್ಲೇ ಅಡಗಿರುತ್ತದೆ. ಆದರೆ ನಾವು ಅದರತ್ತ ಗಮನ ಹರಿಸದೆ ಇನ್ನೆಲ್ಲಿಯೂ ಹುಡುಕುತ್ತಿರುತ್ತೇವೆ. ಇನ್ನಾರದೋ ಭರವಸೆಯಲ್ಲಿ ಕುಳಿತಿರುವ ಬದಲು ನಮ್ಮ ಭಾಗ್ಯವನ್ನು ನಾವೇ ಬರೆಯೋಣ. ನಮ್ಮ ಭಾಗ್ಯದ ವಿಧಾತ ನಾವೇ ಆಗೋಣ. ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಡೀಪ್ ಸೀಕ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ಲರಿಗೂ ಶುಭವಾಗಲಿ.